ಸ್ನೇಹಿತರೆ, ಈ ಮಡಿವಂತರು ಅನ್ನೋ ವರ್ಡು ಭಾಳ ಒಂಥರ ಆಶ್ಚರ್ಯ ಅನ್ಸೋದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಕೆಲವೊಂದು ಯಾವುದೇ ಸೋಷಿಯಲ್ ಮೀಡಿಯಾದಾಗಲಿ ಯಾವುದ್ರಲ್ಲೇ ಆಗಲಿ ಒಂದು ಅಶ್ಲೀಲ ಒಂದು ಸೀನ್ಗಳನ್ನು, ಇಲ್ಲರೆ ಯಾವ್ದಾರು ಒಂದು ಸ್ವಲ್ಪ ನೋಡೋಕ್ಕಾಗಲಿರೋಂಥದ್ದನ್ನು ಒಂದಿಷ್ಟು ಜನ ಅದನ್ನು ತಮ್ಮ ವಿರೋಧ ವ್ಯಕ್ತಪಡಿಸಿದ್ರೆ, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಒಂದು ಈ ಥರ ಆಗಲ್ಲ ಅಂತ ಅಲ್ಲಿ ಒಂದು ಟೈಟ್ಲು ಕಟ್ಟಕ್ಕೆ ಶುರು ಮಾಡಿದ್ದಾರೆ, ಮಡಿವಂತರು ಅಂತ. ಇದು ಭಾಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲ ಇದು. ಈಗ ಮೊನ್ನೆನೋ ಟಾಕ್ಸಿಕ್ ಟೀಸರ್ನಲ್ಲೂ ಆ ಒಂದು ದೃಶ್ಯ ನೋಡ್ಬಿಟ್ಟು ತುಂಬ ಜನ ವಿರೋಧ ಮಾಡ್ತಿದ್ದಾರೆ. ಕೆಲವ್ರು ಪರವಾಗಿ ಮಾತಾಡ್ತಾರೆ, ಅದೇನು ಮಾಡೋಕ್ಕಾಗಲ್ಲ, ವಿರೋಧ ಪರ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಒಂದು ಮಡಿವಂತರು ಅಂತ ಒಂದು ಟೈಟ್ಲು ಕಟ್ಟೋದು, ಹೋಲಿ ಮಡಿವಂತರು ಅಂತಾರೆ ಅಂದರೆ ಬಿಡಿ ಅನ್ಕೊಳ್ಳಿ ಅನ್ಬೋದು. ಅದ್ರ ಮುಂದೆ ಎಲ್ಲ ಕಮೆಂಟ್ಗಳು ನೋಡ್ಬೇಕು, ಅವ್ರು ಇದು ಮಾಡ್ತಾ ಇರೋದು ನೋಡ್ಬೇಕು. ಏನು ಈ ನೀವು ನೋಡಿ ಇದಿಲ್ವಾ, ನಿಮಗೆ ಗೊತ್ತಿಲ್ವಾ, ನೀವು ನೋಡೋದಿಲ್ವಾ, ನೀವು ಎಲ್ಲ ನೀವು ಮಾಡಲ್ವಾ, ನೀವು ಇದು ನೋಡಲ್ವಾ, ಇವೆಲ್ಲ ಏನು ಅಂದರೆ 4 ಗೋಡೆ ಮಧ್ಯದಲ್ಲಿ ನಡೀತಿರೋದು, 4 ಗೋಡೆ ಮಧ್ಯದಲ್ಲಿಂತ ಜನ ಒಂದು ಸಮಾಜ ಅಂತ ಮಾಡಿ ಒಂದು ಇದಿರ್ಬೇಕಾರೆ, ಯಾರು ನೋಡಲ್ವಾ, ನೀವು ನೋಡಲ್ವಾ, ನೀವು ಮಾಡಲ್ವಾ, ಅವೆಲ್ಲ ನಡೆಯೋರು ಮಾಡೋರು ಮಾಡ್ತಾರೆ, ನೋಡೋರು ನೋಡ್ತಾರೆ. ಆದರೆ ಅವು ಇಂಡಿವಿಜುವಲ್ ಆಗಿರುತ್ತೆ ಬಿಟ್ಟರೆ, ಸಮಾಜದಲ್ಲಿ ಏನೇ ಆಗಲಿ ಒಂದು ತಂದೆ ತಾಯಿ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಎಲ್ಲ ಕೂತ್ಕೊಂಡು ಇನ್ಯಾರ್ದೋ ಜೊತೆ ಕೂತಿರ್ತೀವಿ, ಟೀಸರ್ ನೋಡ್ತೀವಿ, ಯಾರ್ದೋ ಮನೆಯಲ್ಲಿ ಹೋಗಿರ್ತೇವೆ. ಈ ನೋಡ್ತಿರ್ಬೇಕಾದ್ರೆ ಅದು ಮುಜುಗರ ಆಗೇ ಆಗುತ್ತೆ. ಏನೇ ನೋಡ್ತಿದ್ರು, ಎಷ್ಟೇ ಅವನು ಕಿಲಾಡಿ ಇದ್ದರೂ ಅದು ಮುಜುಗರ ಆಗೇ ಆಗುತ್ತೆ. ಆ ಮುಜುಗರನೇ ಬೇಡ ಅನ್ನೋದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದೊಂದು ಸೀನು ಅದು ಬಿಟ್ಟರೆ ಇನ್ನೇನು ಫಿಲಮ್ ಏನು ವಿರೋಧ ಮಾಡೋರು ಕೆಲವರು ಗೊತ್ತಿಲ್ಲ. ಬೇಕಾದ್ರೆ ಉಳಿದವ್ರು ಮಾಡ್ತಿರೋದೆಲ್ಲ ಈ ಸೀನ್ಗಳಿಗೆ ವಿರೋಧ. ಅದಕ್ಕೆ ಮಡಿವಂತರು ಅಂತ ಟೈಟ್ಲ್ ಕೊಡೋದು, ನೀವು ಅದಕ್ಕೆ ಏನಿಲ್ಲ ಅಂತ ಹೇಳೋದು, ಇದು ಯಾವ ಥರ ಅನ್ನೋದು ನನಗೂ ಅರ್ಥ ಆಗ್ತಾಯಿಲ್ಲ. ಏನೀಗ ಅದು ಪಬ್ಲಿಕ್ಕಾಗಿ ಎಲ್ಲದೂ ನಡೀಲಿ ಅಂತ ನೀವು ಆಸೆ ಪಡ್ತಾ ಇದ್ದೀರೋ, ಹೇಳೋರು ಮಡಿವಂತ ಟೈಟ್ಲ್ ಕಟ್ಟೋರು? ಏನೋ ಗೊತ್ತಿಲ್ಲ. ಅದನ್ನು ಬೇಡ ಅಂತಲೇ ಒಂದು ಸಮಾಜ ಅಂತ ಮಾಡಿರೋದು. ಅದು 4 ಗೋಡೆ ಮಧ್ಯೆ ಇರಲಿ ಅಂತ ಇರೋದು. ಅದನ್ನು ಮಾಡೋರು ಮಾಡ್ತಾರೆ, ಅದನ್ನು ನೋಡೋರು ನೋಡ್ತಾರೆ. ಅದರಲ್ಲೇನು ವ್ಯತ್ಯಾಸ ಅವ್ರವ್ರಿಗೆ ಬಿಟ್ಟಿದ್ದು ಅಂತ ನಾನು ಒಂದು ಅಭಿಪ್ರಾಯ. ಈ ವಿಷಯ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.